ತಮಿಳುನಾಡಿನ ಕಾವೇರಿ ನಾಡಿನ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ತಿಂಗಳೂರು ತನ್ನ ವಿಶಿಷ್ಟ ಪೌರಾಣಿಕ ಹಿನ್ನೆಲೆ, ಪ್ರಾಚೀನ ದೇವಾಲಯ ಪರಂಪರೆ ಮತ್ತು ಜ್ಯೋತಿಷ್ಯ ನಂಬಿಕೆಗಳಿಂದಾಗಿ ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಇಲ್ಲಿ ನೆಲೆಗೊಂಡಿರುವ ಕೈಲಾಸನಾಥರ್ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಕೈಲಾಸನಾಥರ್ ದೇವರ ರೂಪದಲ್ಲಿ ಶಿವನನ್ನು ಆರಾಧಿಸಲಾಗುತ್ತಿರುವ ಈ ದೇವಾಲಯವು ಕೇವಲ ಶಿವಕ್ಷೇತ್ರವಾಗಿಯೇ ಅಲ್ಲದೆ ನವಗ್ರಹ ಕ್ಷೇತ್ರಗಳಲ್ಲಿ ಚಂದ್ರನಿಗೆ ಸಂಬಂಧಿಸಿದ ಪ್ರಮುಖ ಪರಿಹಾರ ಕ್ಷೇತ್ರವಾಗಿಯೂ ಪ್ರಸಿದ್ಧವಾಗಿದೆ. ದೇವಾಲಯದ ಒಳಭಾಗದಲ್ಲಿರುವ ಚಂದ್ರದೇವತೆಗೆ ಮುಡುಪಾಗಿರುವ ಪ್ರತ್ಯೇಕ ಸನ್ನಿಧಿಯಿಂದಲೇ ಈ ಸ್ಥಳಕ್ಕೆ ತಿಂಗಳೂರು ಎಂಬ ಹೆಸರು ಬಂದಿದೆ ಎಂಬ ನಂಬಿಕೆಯಿದೆ. ತಮಿಳು ಭಾಷೆಯಲ್ಲಿ ತಿಂಗಳ್ ಎಂದರೆ ಚಂದ್ರ ಎಂಬ ಅರ್ಥವಿದೆ. ಹೀಗಾಗಿ ಚಂದ್ರನ ಆರಾಧನೆಯೊಂದಿಗೆ ನೇರ ಸಂಬಂಧ ಹೊಂದಿರುವ ಈ ಊರು ಕಾಲಕ್ರಮೇಣ ತಿಂಗಳೂರು ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಕೈಲಾಸನಾಥರ್ ದೇವಾಲಯದ ಮಹತ್ವವನ್ನು ತಿಳಿಯಲು ಮೊದಲು ಚಂದ್ರದೇವತೆಯ ಕುರಿತಾದ ಪುರಾಣ ಕಥೆಯನ್ನು ಅರಿಯುವುದು ಅಗತ್ಯ. ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಘಟನೆಗಳಲ್ಲಿ ಒಂದಾದ ಕ್ಷೀರಸಾಗರ ಮಥನದ ಸಂದರ್ಭದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಥನ ಮಾಡಿದರು. ಆ ಮಹತ್ವದ ಘಟನೆಯ ಬಳಿಕ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಧರಿಸಿ ಅಮೃತವನ್ನು ದೇವತೆಗಳಿಗೆ ಹಂಚಲು ಮುಂದಾದನು. ಅಮೃತವನ್ನು ಪಡೆಯುವ ಆಸೆಯಿಂದ ಒಬ್ಬ ಅಸುರನು ದೇವತೆಯ ರೂಪವನ್ನು ಧರಿಸಿ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತವನ್ನು ಸೇವಿಸಿದನು. ಆ ಅಸುರನ ಮೋಸದ ಕಾರ್ಯವನ್ನು ಸೂರ್ಯ ಮತ್ತು ಚಂದ್ರ ದೇವರುಗಳು ಗಮನಿಸಿದರು. ಅವರು ತಕ್ಷಣವೇ ವಿಷ್ಣುವಿಗೆ ಈ ವಿಷಯವನ್ನು ತಿಳಿಸಿದರು. ಸತ್ಯವನ್ನು ಅರಿತ ವಿಷ್ಣು ಕೋಪಗೊಂಡು ತನ್ನ ಸುದರ್ಶನ ಚಕ್ರಾಯುಧದಿಂದ ಆ ಅಸುರನ ದೇಹವನ್ನು 2 ಭಾಗಗಳಾಗಿ ಕತ್ತರಿಸಿದನು. ಆದರೆ ಆ ಅಸುರನು ಅಮೃತವನ್ನು ಸೇವಿಸಿದ್ದರಿಂದ ಅವನಿಗೆ ಸಂಪೂರ್ಣ ಮರಣವಾಗಲಿಲ್ಲ. ಅವನ ದೇಹದ ರುಂಡದ ಭಾಗವು ಹಾವಿನ ದೇಹದೊಂದಿಗೆ ಸೇರಿ ರಾಹುವಿನ ರೂಪವನ್ನು ಪಡೆದುಕೊಂಡಿತು. ಇನ್ನೊಂದು ಮುಂಡದ ಭಾಗವು ಅಮೃತದ ಪ್ರಭಾವದಿಂದ ಜೀವಂತವಾಗಿಯೇ ಉಳಿದು ಹಾವಿನ ತಲೆಯೊಂದಿಗೆ ಸೇರಿ ಕೇತುವಿನ ರೂಪವನ್ನು ತಾಳಿತು. ಹೀಗೆ ರಾಹು ಮತ್ತು ಕೇತು ಎಂಬ 2 ಗ್ರಹಶಕ್ತಿಗಳು ಉಂಟಾದವು ಎಂಬುದು ಪುರಾಣದ ನಂಬಿಕೆ. ತಮ್ಮನ್ನು ಗುರುತಿಸಿ ವಿಷ್ಣುವಿಗೆ ದೂರು ನೀಡಿದ ಸೂರ್ಯ ಮತ್ತು ಚಂದ್ರರ ಮೇಲೆ ರಾಹು ಮತ್ತು ಕೇತುಗಳಿಗೆ ತೀವ್ರವಾದ ಕೋಪ ಉಂಟಾಯಿತು. ತಮ್ಮ ಸ್ಥಿತಿಗೆ ಕಾರಣರಾದ ಸೂರ್ಯ ಮತ್ತು ಚಂದ್ರರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂಬ ಭಾವನೆ ಅವರಲ್ಲಿ ಮೂಡಿತು. ಈ ಪುರಾಣದ ಪ್ರಕಾರ ರಾಹು ಕಾಲಕಾಲಕ್ಕೆ ಚಂದ್ರನನ್ನು ನುಂಗಲು ಪ್ರಯತ್ನಿಸುತ್ತಾನೆ. ಚಂದ್ರನು ನಿಧಾನವಾಗಿ ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ಕ್ಷೀಣಿಸುತ್ತಾ ಹೋಗುತ್ತಾನೆ ಮತ್ತು 15 ದಿನಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಮರೆಯಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಅವಧಿಯೇ ಕೃಷ್ಣ ಪಕ್ಷದ ಬೆಳವಣಿಗೆಯೊಂದಿಗೆ ಸಂಬಂಧ ಹೊಂದಿದೆ ಎಂಬ ನಂಬಿಕೆಯಿದೆ. ರಾಹುವಿನ ಸಂಕಷ್ಟದಿಂದ ಪಾರಾಗಲು ಚಂದ್ರದೇವನು ಶಿವನನ್ನು ಪ್ರಾರ್ಥಿಸಿದನು. ಭಕ್ತನಾದ ಚಂದ್ರನ ಮೊರೆಯನ್ನು ಆಲಿಸಿದ ಪರಮಶಿವನು ಅವನಿಗೆ ಅನುಗ್ರಹ ನೀಡಿದನು. ರಾಹುವಿನ ಪ್ರಭಾವದಿಂದ ಚಂದ್ರನು ಸಂಪೂರ್ಣವಾಗಿ ನಾಶವಾಗದೆ 15 ದಿನಗಳ ಬಳಿಕ ಮತ್ತೆ ತನ್ನ ಪೂರ್ಣ ಪ್ರಕಾಶವನ್ನು ಪಡೆಯುವ ಶಕ್ತಿಯನ್ನು ಶಿವನು ದಯಪಾಲಿಸಿದನು ಎಂದು ಪುರಾಣಗಳು ವಿವರಿಸುತ್ತವೆ. ಇದೇ ಕಾರಣದಿಂದ ಅಮಾವಾಸ್ಯೆಯ ನಂತರ ಚಂದ್ರನು ನಿಧಾನವಾಗಿ ಬೆಳೆಯುತ್ತಾ ಹುಣ್ಣಿಮೆಯಂದು ಸಂಪೂರ್ಣ ರೂಪವನ್ನು ಪಡೆಯುತ್ತಾನೆ ಎಂಬ ಧಾರ್ಮಿಕ ವಿವರಣೆ ಕಂಡುಬರುತ್ತದೆ. ಚಂದ್ರನಿಗೆ ಕರುಣೆ ತೋರಿದ ಶಿವನು ಅವನನ್ನು ತನ್ನ ಜಟೆಯಲ್ಲಿ ಅಲಂಕರಿಸಿಕೊಂಡನು ಎಂಬ ನಂಬಿಕೆಯೂ ಇದೆ. ಆದ್ದರಿಂದಲೇ ಶಿವನನ್ನು ಚಂದ್ರಶೇಖರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ತನ್ನ ಶಿರದಲ್ಲಿ ಚಂದ್ರನನ್ನು ಧರಿಸಿರುವ ಶಿವನು ಚಂದ್ರನಿಗೆ ಆಶ್ರಯ ನೀಡಿದ ಕಾರಣ ಚಂದ್ರನನ್ನು ಆರಾಧಿಸುವವರು ಶಿವನ ಕೃಪೆಯನ್ನು ಪಡೆಯುತ್ತಾರೆ ಎಂಬ ಭಕ್ತಿಯ ನಂಬಿಕೆಯಿದೆ. ಚಂದ್ರನಿಂದ ಉಂಟಾಗುತ್ತದೆ ಎಂದು ನಂಬಲಾಗುವ ದೋಷಗಳು, ಮನಸ್ಸಿನ ಅಶಾಂತಿ, ಭಾವನಾತ್ಮಕ ಸಮಸ್ಯೆಗಳು ಹಾಗೂ ಜೀವನದ ವಿವಿಧ ಅಡೆತಡೆಗಳಿಗೆ ಪರಿಹಾರ ಪಡೆಯಲು ಭಕ್ತರು ತಿಂಗಳೂರಿನ ಕೈಲಾಸನಾಥರ್ ದೇವಾಲಯಕ್ಕೆ ಆಗಮಿಸುತ್ತಾರೆ.
ಈ ದೇವಾಲಯವು ತಮಿಳುನಾಡಿನ ಪ್ರಾಚೀನ ದ್ರಾವಿಡ ವಾಸ್ತುಶೈಲಿಯ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ದೇವಾಲಯದ ರಾಜಗೋಪುರವು 5 ಅಂತಸ್ತುಗಳಷ್ಟು ಎತ್ತರವಾಗಿದ್ದು, ದೂರದಿಂದಲೇ ಭಕ್ತರ ಗಮನ ಸೆಳೆಯುತ್ತದೆ. ದಕ್ಷಿಣ ಭಾರತದ ದೇವಾಲಯಗಳ ವೈಶಿಷ್ಟ್ಯವಾಗಿರುವಂತೆ ಇಲ್ಲಿ ಕೂಡ ಗೋಪುರದ ಮೇಲೆ ವಿವಿಧ ದೇವತೆಗಳ ಮೂರ್ತಿಗಳು, ಪೌರಾಣಿಕ ಘಟನೆಗಳನ್ನು ಚಿತ್ರಿಸುವ ಶಿಲ್ಪಗಳು ಮತ್ತು ಕಲಾತ್ಮಕ ಕೆತ್ತನೆಗಳು ಕಾಣಸಿಗುತ್ತವೆ. ರಾಜಗೋಪುರವನ್ನು ಸುತ್ತುವರೆದಿರುವ 2 ಪ್ರಾಕಾರಗಳು ದೇವಾಲಯದ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ದೇವಾಲಯದ ಒಳಾಂಗಣದಲ್ಲಿ ಶಿವನ ಮುಖ್ಯ ಸನ್ನಿಧಿಯ ಜೊತೆಗೆ ಚಂದ್ರದೇವತೆಗೆ ಮೀಸಲಾದ ವಿಶೇಷ ಸನ್ನಿಧಿಯೂ ಇದೆ. ಈ ಸನ್ನಿಧಿಯೇ ತಿಂಗಳೂರಿನ ಧಾರ್ಮಿಕ ಗುರುತಿನ ಪ್ರಮುಖ ಕೇಂದ್ರವಾಗಿದೆ. ತಮಿಳು ಶೈವ ಭಕ್ತಿ ಪರಂಪರೆಯಲ್ಲಿ ಈ ದೇವಾಲಯಕ್ಕೆ ವಿಶೇಷ ಸ್ಥಾನವಿದೆ. ಪ್ರಸಿದ್ಧ ತಮಿಳು ಶೈವ ಕವಿ ಹಾಗೂ ನಾಯನ್ಮಾರರಲ್ಲಿ ಒಬ್ಬರಾದ ಅಪ್ಪಾರ್ ಸ್ವಾಮಿಗಳು ತಮ್ಮ ಅನೇಕ ದೇವಾರಂ ಸ್ತುತಿಗಳಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಿದ್ದಾರೆ ಎಂಬುದು ಈ ದೇವಾಲಯದ ಪ್ರಾಚೀನತೆಯನ್ನು ಸೂಚಿಸುತ್ತದೆ. ಶೈವ ಸಂತರ ಭಕ್ತಿಗೀತೆಗಳಲ್ಲಿ ಸ್ಥಾನ ಪಡೆದಿರುವುದರಿಂದ ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲದೆ ಶತಮಾನಗಳಿಂದ ಮುಂದುವರಿದಿರುವ ಆಧ್ಯಾತ್ಮಿಕ ಪರಂಪರೆಯ ಸಂಕೇತವಾಗಿದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಚಂದ್ರನು ಮನಸ್ಸು, ಭಾವನೆಗಳು, ಕಲ್ಪನೆ, ಮಾನಸಿಕ ಸ್ಥಿರತೆ, ತಾಯಿಯೊಂದಿಗೆ ಇರುವ ಸಂಬಂಧ ಮತ್ತು ಜೀವನದ ಭಾವನಾತ್ಮಕ ಅಂಶಗಳನ್ನು ಪ್ರತಿನಿಧಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನ ದುರ್ಬಲವಾಗಿದೆ ಎಂದು ನಂಬುವವರು ಅಥವಾ ಚಂದ್ರದೋಷವಿದೆ ಎಂದು ಭಾವಿಸುವವರು ಈ ದೇವಾಲಯಕ್ಕೆ ಬಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಚಂದ್ರದೋಷ ನಿವಾರಣೆಗಾಗಿ ನಡೆಯುವ ಪೂಜೆಗಳು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಸಾವಿರಾರು ಭಕ್ತರು ವಿವಿಧ ದಿನಗಳಲ್ಲಿ, ವಿಶೇಷವಾಗಿ ಸೋಮವಾರದಂದು, ಕೈಲಾಸನಾಥರ್ ಮತ್ತು ಚಂದ್ರದೇವತೆಯ ದರ್ಶನ ಪಡೆದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ನೆರವೇರಿಸಲಾಗುತ್ತದೆ. ಶಿವನಿಗೆ ಪ್ರಿಯವಾದ ದಿನವೆಂದು ಪರಿಗಣಿಸಲ್ಪಡುವ ಸೋಮವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಚಂದ್ರನ ಆರಾಧನೆಯ ಭಾಗವಾಗಿ ಬಿಳಿ ಬಣ್ಣದ ಹೂವುಗಳು, ವಿಶೇಷ ನೈವೇದ್ಯಗಳು ಮತ್ತು ಶಾಂತಿ ಪೂಜೆಗಳನ್ನು ಸಲ್ಲಿಸುವ ಸಂಪ್ರದಾಯವಿದೆ. ಪ್ರಸಾದದ ರೂಪದಲ್ಲಿ ಬೆಲ್ಲ ಮತ್ತು ಬಿಳಿ ಅರಳಿ ಹೂವು ಸೇರಿಸಿದ ಅನ್ನದ ಕಡುಬನ್ನು ಭಕ್ತರಿಗೆ ನೀಡಲಾಗುತ್ತದೆ. ಇದು ಈ ಕ್ಷೇತ್ರದ ವಿಶೇಷ ಪ್ರಸಾದಗಳಲ್ಲಿ ಒಂದಾಗಿದೆ. ಭಕ್ತರು ಇದನ್ನು ಪವಿತ್ರ ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಕೈಲಾಸನಾಥರ್ ದೇವಾಲಯವು ಧಾರ್ಮಿಕ ಆಚರಣೆಗಳ ಜೊತೆಗೆ ವಿವಿಧ ಜೀವನ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆಯಿಂದಲೂ ಪ್ರಸಿದ್ಧವಾಗಿದೆ. ಹಿರಿಯರ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಅಸಮತೋಲನ, ಚರ್ಮ ಸಂಬಂಧಿತ ತೊಂದರೆಗಳು, ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಕಾಮಾಲೆ ಮೊದಲಾದ ಕಾಯಿಲೆಗಳಿಂದ ಬಳಲುವವರು ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇಂತಹ ನಂಬಿಕೆಗಳು ತಲೆಮಾರುಗಳಿಂದ ಮುಂದುವರಿದು ಈ ಕ್ಷೇತ್ರದ ಮೇಲಿನ ಭಕ್ತರ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸಿವೆ. ಇದಲ್ಲದೆ ಶಿಶುವಿನ ಜೀವನದ ಪ್ರಮುಖ ಸಂಸ್ಕಾರಗಳಲ್ಲಿ ಒಂದಾದ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಸಹ ಈ ದೇವಾಲಯದಲ್ಲಿ ನೆರವೇರಿಸಲಾಗುತ್ತದೆ. ಮಗುವಿಗೆ ಮೊದಲ ಬಾರಿಗೆ ಅನ್ನವನ್ನು ತಿನ್ನಿಸುವ ಈ ಪವಿತ್ರ ಸಂಸ್ಕಾರವನ್ನು ಶಿವ ಮತ್ತು ಚಂದ್ರದೇವರ ಆಶೀರ್ವಾದದೊಂದಿಗೆ ನಡೆಸಿದರೆ ಮಗುವಿಗೆ ಆರೋಗ್ಯ, ಬುದ್ಧಿವಂತಿಕೆ ಮತ್ತು ಉತ್ತಮ ಜೀವನ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ಅನ್ನಪ್ರಾಶನವನ್ನು ಇಲ್ಲಿ ನೆರವೇರಿಸಲು ದೂರದ ಊರುಗಳಿಂದಲೂ ಆಗಮಿಸುತ್ತಾರೆ. ತಿಂಗಳೂರಿನ ಕೈಲಾಸನಾಥರ್ ದೇವಾಲಯವು ಪುರಾಣ, ವಾಸ್ತುಶಿಲ್ಪ, ಭಕ್ತಿ ಪರಂಪರೆ ಮತ್ತು ಜ್ಯೋತಿಷ್ಯ ನಂಬಿಕೆಗಳ ಸುಂದರ ಸಂಗಮವಾಗಿದೆ. ಚಂದ್ರದೇವನಿಗೆ ಶಿವನು ನೀಡಿದ ಅನುಗ್ರಹದ ಸ್ಮರಣೆಯಾಗಿ ಈ ಕ್ಷೇತ್ರವು ಇಂದಿಗೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಇಲ್ಲಿ ನಡೆಯುವ ಪೂಜೆಗಳು ಮತ್ತು ಆಚರಣೆಗಳು ಕೇವಲ ಧಾರ್ಮಿಕ ವಿಧಿವಿಧಾನಗಳಲ್ಲದೆ ಭಕ್ತರ ಮನಸ್ಸಿಗೆ ಶಾಂತಿ, ನಂಬಿಕೆ ಮತ್ತು ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುವ ಅನುಭವಗಳಾಗಿವೆ.
ಪ್ರಾಚೀನ ಕಾಲದಿಂದಲೂ ತನ್ನ ಪಾವಿತ್ರ್ಯವನ್ನು ಉಳಿಸಿಕೊಂಡಿರುವ ಈ ದೇವಾಲಯವು ತಮಿಳುನಾಡಿನ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿ ಇಂದಿಗೂ ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.